ಇನ್ನೊಂದು ಕಡೆ ರುದ್ರ ಈಗ ರಾಜವಂಶಿ ಭವನದಿಂದ ತನ್ನ ಕಾರ್ನಲ್ಲಿ ಹೊರಟಿದ್ದ. ಅವನು ಕಾರ್ ಒಳಗೆ ಬಂದ ತಕ್ಷಣ ವಿವಾನ್ಗೆ ಕಾಲ್ ಮಾಡ್ದ. ವಿವಾನ್ ಕಾಲ್ ಪಿಕ್ ಮಾಡಿದ ತಕ್ಷಣ ರುದ್ರ ಕೇಳ್ದ, ಆದಿರಾ ಡ್ಯಾನ್ಸ್ ಅಕಾಡೆಮಿ ಓನರ್ ಬಗ್ಗೆ ನಿನ್ಗೆ ಇನ್ಫಾರ್ಮೇಶನ್ ಸಿಕ್ತಾ? ಇನ್ನೊಂದ್ ಕಡೆಯಿಂದ ವಿವಾನ್ ವಾಯ್ಸ್ ಕೇಳಿಸ್ತು, ಹೌದು ಬಾಸ್, ನನಗೆ ಮ್ಯಾಟರ್ ಗೊತ್ತಾಯ್ತು. ಅಂದ್ರೆ ನಾನ್ ನಿಮ್ ಮೀಟಿಂಗ್ ಅನ್ನ ನಾಳೆಗೆ ಫಿಕ್ಸ್ ಮಾಡಿದೀನಿ. ಅವನು ಮಾತು ಮುಗಿಸೋ ಮೊದ್ಲೇ ರುದ್ರ ಅಂದ, ನಾಳೆ ಅಲ್ಲ, ನಾನು ಈಗ್ಲೇ ಆ ವ್ಯಕ್ತಿಯನ್ನ ಮೀಟ್ ಮಾಡ್ಬೇಕು. ವಿವಾನ್ ಸ್ವಲ್ಪ ಕನ್ಫ್ಯೂಸ್ ಆಗಿ ಕೇಳ್ದ, ಏನಾದ್ರೂ ಇಂಪಾರ್ಟೆಂಟ್ ವಿಷಯ ಇದೆಯಾ ಸರ್? ಐ ಮೀನ್, ಈ ಮೀಟಿಂಗ್ ಅನ್ನ ನಾಳೆ ಮಾಡಬಹುದಲ್ವಾ, ಇವತ್ತು ರಾತ್ರಿ? ರುದ್ರ ಅವನ್ ಮಾತನ್ನ ಮಧ್ಯದಲ್ಲೇ ಕಟ್ ಮಾಡ್ದ. ವಿವಾನ್, ನಿನ್ಗೆ ಹೇಳುದನ್ನ ಫಾಲೋ ಮಾಡು ಅಷ್ಟೇ. ನೀನ್ ಏನಾದ್ರೂ ಬರ್ದಿದ್ರೆ ನಾಳೆ ಆಫೀಸ್ ಬರೋ ಅಗತ್ಯ ಇಲ್ಲ. ಅಷ್ಟು ಹೇಳಿ ಅವನು ಕಾಲ್ ಕಟ್ ಮಾಡ್ದ. ಅಂಡ್ ಜಸ್ಟ್ 5 minutes ನಲ್ಲಿ ಮೀಟಿಂಗ್ ಲೊಕೇಶನ್ ಬಗ್ಗೆ ಅವನಿಗೆ ಮೆಸೇಜ್ ಬಂತು. ಅವನ ಫೇಸ್ ನಲ್ಲಿ ಒಂದು ಪೈಶಾಚಿಕ ಸ್ಮೈಲ್ ಕಾಣಿಸ್ಕೊಂತು. ಅವನು ತಕ್ಷಣ ಕಾರನ್ನ ಆದಿರಾ ಡ್ಯಾನ್ಸ್ ಅಕಾಡೆಮಿ ಓನರ್ ಮಿಸ್ಟರ್ ಗುಪ್ತಾ ಅವರನ್ನ ಮೀಟ್ ಮಾಡ್ಬೇಕಿರೋ ಪ್ಲೇಸ್ ಕಡೆಗೆ ಟರ್ನ್ ಮಾಡ್ದ. ಸುಮಾರು ಅರ್ಧ ಗಂಟೆ ಆದ್ಮೇಲೆ ರುದ್ರ ಸೋಫಾ ಮೇಲೆ ಕೂತಿದ್ದ. ಮಿಸ್ಟರ್ ಗುಪ್ತಾ ಅವನ್ ಎದುರಿಗೆ ಇದ್ರು. ರುದ್ರ ಟೇಬಲ್ ಮೇಲಿದ್ದ ಬ್ಯಾಗ್ ತೋರಿಸ್ತಾ ಅಂದ, ಇದು 10 crore rupees. ನಿಮ್ಗೆ ಇನ್ನೂ ಎಕ್ಸ್ಟ್ರಾ ಮನಿ ಬೇಕು ಅಂದ್ರೆ ನೀವ್ ಅದನ್ನ ಕೂಡ ಪಡಿಬಹುದು ಅಂತ ಮಿಸ್ಟರ್ ಗುಪ್ತಾಗೆ ಆಫರ್ ಕೊಟ್ಟ. ಮಿಸ್ಟರ್ ಗುಪ್ತಾ ತಕ್ಷಣ ಆ ಬ್ಯಾಗ್ ಎತ್ಕೊಂಡು ಅಂದ್ರು, ಇಲ್ಲ ಇಲ್ಲ, ಗ್ರೀಡಿನೆಸ್ ಒಳ್ಳೇದಲ್ಲ ಮಿಸ್ಟರ್ ರಾಜವಂಶಿ, ಅದು ನನ್ಗೆ ಚೆನ್ನಾಗ್ ಗೊತ್ತು. ಅಂಡ್ ನಾನ್ ನಿಮ್ ಮುಂದೆ ಡಿಮ್ಯಾಂಡ್ಸ್ ಇಡೋಕೆ ಹೇಗ್ ಪಾಸಿಬಲ್? ನೀವು ಆಲ್ರೆಡಿ ನನ್ಗೆ 10 ಪಟ್ಟು ಹೆಚ್ಚು ಹಣ ಪೇ ಮಾಡಿದೀರಾ. ಬಟ್ ಹೇಳಿ, ನಿಮ್ಗೆ ಆ ಲ್ಯಾಂಡ್ ಯಾಕೆ ಬೇಕು? ನೀವು ಅದ್ರ ಮೇಲೆ ಯಾವ್ದಾದ್ರು ಹೊಸ ಪ್ರಾಜೆಕ್ಟ್ ಬಿಲ್ಡ್ ಮಾಡೋಕೆ ಪ್ಲಾನ್ ಮಾಡ್ತಿದ್ದೀರಾ? ನಾನ್ ಸ್ವಲ್ಪ ದಿನದ ಹಿಂದೆ ಅಷ್ಟೇ ಆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಿರೋದು ಅಲ್ವಾ? ರುದ್ರ ಎದ್ ನಿಂತು ತನ್ನ ಪಾಕೆಟ್ ನಲ್ಲಿ ಕೈ ಹಾಕಿ ಅಂದ, ನೀವು ಬರೀ ಮನಿ ಬಗ್ಗೆ ಮಾತ್ರ ತಲೆ ಕೆಡಿಸ್ಕೋಬೇಕು ಮಿಸ್ಟರ್ ಗುಪ್ತಾ. ನಿಮ್ ಬಿಲ್ಡಿಂಗ್ ಉಳಿಯುತ್ತೋ ಇಲ್ವೋ ಅನ್ನೋದು ನಿಮ್ಗೆ ಮ್ಯಾಟರ್ ಆಗ್ಬಾರ್ದು. ಅವನ್ ಫೇಸ್ ನಲ್ಲಿ ಮತ್ತೊಮ್ಮೆ ಆ ಪೈಶಾಚಿಕ ಎಕ್ಸ್ಪ್ರೆಷನ್ ಕಾಣಿಸ್ತಿತ್ತು. ಅಷ್ಟರಲ್ಲಿ ಆದಿರಾ ಡ್ಯಾನ್ಸ್ ಅಕಾಡೆಮಿ. ರಾತ್ರಿ 11 ಗಂಟೆ ಸುಮಾರಿಗೆ ಆದಿರಾಳಿಗೆ ಒಂದು ಬಿಗ್ ಸೌಂಡ್ ಕೇಳಿಸ್ತು. ಅಂಡ್ ಅವಳು ತಕ್ಷಣ ಎಚ್ಚರಗೊಂಡ್ಲು. ಅವಳು ಗಾಢವಾದ ನಿದ್ರೆಯಲ್ಲಿದ್ಲು. ಬಟ್ ಈಗ ಅವಳ ಕಣ್ಣುಗಳು ಗೂಬೆಯಂತೆ ಅಗಲವಾಗಿ ತೆರೆದಿದ್ವು. ಆ ಸೌಂಡ್ ಎಷ್ಟೊಂದು ಹಾರಿಬಲ್ ಆಗಿತ್ತಂದ್ರೆ ಅದು ಒಬ್ಬ ಕಿವುಡನನ್ನು ಕೂಡ ಎಚ್ಚರಗೊಳಿಸುವಷ್ಟು ಭಯಾನಕವಾಗಿತ್ತು. ಆ ಸೌಂಡ್ ಒಂದು ಕ್ಷಣ ನಿಂತಿತ್ತು. ಬಟ್ ಮರುಕ್ಷಣವೇ ಇನ್ನೂ ಜೋರಾಯ್ತು. ಕೋಪದಿಂದ ನಡುತ್ತಾ ಅಧಿರಾ ತನ್ನ ಬೆಡ್ ಮೇಲಿಂದ ಎದ್ದು ಕೂದಲನ್ನ ಅಡ್ಜಸ್ಟ್ ಮಾಡ್ಕೊಂಡು ಬಾಲ್ಕನಿ ಕಡೆಗೆ ಹೋದ್ಲು. ನೈಟ್ ಹೊತ್ತು ನನ್ನ ನಿದ್ದೆ ಹಾಳು ಮಾಡೋಕೆ ಬಂದಿರೋ ಆ ಫೂಲ್ ಯಾರು? ಗೂಬೆ ತರ ಎಚ್ಚರ ಆಗಿದ್ಕೊಂಡು ಹಾರ್ನ್ ಮಾಡ್ತಿರೋ ಈ ಮನುಷ್ಯ ಯಾರು? ಹೀಗೆ ಹೇಳ್ತಾ ಅವಳು ಫುಲ್ ಶಾಕ್ ಇಂದ ಕಣ್ಬಿಟ್ಟು ಹೊರಗೆ ಹೆಜ್ಜೆ ಹಾಕಿದ್ಲು. ಬಹಳಷ್ಟು ಬುಲ್ಡೋಸರ್ಸ್ ಅವಳ ಅಕಾಡೆಮಿ ಕೆಳಗೆ ನಿಂತಿದ್ವು. ಅಂಡ್ ಅಕಾಡೆಮಿನ ಧ್ವಂಸ ಮಾಡೋಕೆ ರೆಡಿ ಆಗ್ತಿದ್ವು. ಅವನ್ನ ನೋಡಿದ ಆದಿರಾ ಜೋರಾಗಿ ಕಿಲ್ಸಿದ್ಲು, ನೀವ್ ಏನಾದ್ರೂ ಮಾಡಿದ್ರೆ ಎಚ್ಚರಿಕೆ, ವೇಟ್ ಮಾಡಿ, ನಾನ್ ನಿಮ್ಗೆ ಇವತ್ತು ಲೆಸನ್ ಕಲಿಸ್ತೀನಿ. ಅದ್ರ ಜೊತೆಗೆ ಅವಳು ಬೇಗನೆ ತನ್ನ ಸ್ಕ್ರಾಪ್ ತಗೊಂಡು ಸ್ಲಿಪ್ಪರ್ಸ್ ಧರಿಸಿ ಕೆಳಗೋಡ್ ಬಂದ್ಲು. ಈ ಮೂಮೆಂಟ್ ನಲ್ಲಿ ಅವಳು ಹೃದಿಕಾಳನ್ನ ಮನೆಯಲ್ಲಿ ಅಲೋನ್ ಆಗಿ ಬಿಟ್ಟಿದ್ಲು. ಆದ್ರೆ ಆದಿರಾ ಡ್ಯಾನ್ಸ್ ಅಕಾಡೆಮಿನ ಬುಲ್ಡೋಸರ್ ಇಂದ ಉರುಳಿಸೋ ಯಾರನ್ನಾದ್ರೂ ಅವಳು ಸಹಿಸ್ಕೊಳ್ಳೋಕೆ ಹೇಗ್ ಪಾಸಿಬಲ್? ಅವಳು ಹೊರಗ್ ಬಂದು ಬುಲ್ಡೋಸರ್ ಡ್ರೈವರ್ನ ನೋಡ್ತಾ ಅಂದ್ಲು, ಕೆಳಗಿಳಿದ್ ಬಾ, ನಾನ್ ಹೇಳ್ತೀನಿ. ಮಿಡ್ ನೈಟ್ ಹೊತ್ತು ನಿನ್ನಪ್ಪನ್ನ ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ಬುಲ್ಡೋಸರ್ ಡ್ರೈವರ್ ತಕ್ಷಣ ರಿಪ್ಲೈ ಮಾಡ್ದ, ಇದು ನನ್ ಕೆಲ್ಸ, ನೀನ್ ಇದ್ರಲ್ಲಿ ಇಂಟರ್ಫಿಯರ್ ಆಗ್ಬೇಡ, ಇಲ್ದಿದ್ರೆ ನಾನ್ ನಿನ್ನನ್ನ ಈ ಅಕಾಡೆಮಿ ಜೊತೆಗೆ ಸ್ಫೋಟ ಮಾಡ್ಬಿಡ್ತೀನಿ. ಆದಿರಾ ತಕ್ಷಣ ಹೇಳಿದ್ಲು, ಹಾಗಾದ್ರೆ ನಾನೇನೋ ಹಕ್ಕಿ ತರ ಆಕಾಶದಲ್ಲಿ ಹಾರ್ತಾ ಹಾಡ್ ಹೇಳ್ತೀನಿ ಅನ್ಕೊಂಡಿದ್ಯಾ? ನಾನ್ ನಿನ್ನ ಪಿನಿಯಾಣ ತರ ಫ್ರೈ ಮಾಡ್ತೀನಿ ನೋಡು, ಇಲ್ಲಿಂದ ಹೊರಟೋಗು, ಇಲ್ದಿದ್ರೆ ಈ ಬುಲ್ಡೋಸರನ್ನ ನಿನ್ ಮೇಲೆನೆ ಹೆತ್ತೇಸಿತೀನಿ. ಆ ವ್ಯಕ್ತಿ ಆದಿರಾಳನ್ನ ಕಂಪ್ಲೀಟ್ ಆಗಿ ಇಗ್ನೋರ್ ಮಾಡಿ ಬುಲ್ಡೋಸರ್ ಮೂವ್ ಮಾಡೋಕೆ ಸ್ಟಾರ್ಟ್ ಮಾಡ್ದ. ಆದಿರಾ ಬುಲ್ಡೋಸರ್ ಮುಂದೆ ನಿಂತ್ಲು. ಆದ್ರೆ ಆ ಡ್ರೈವರ್ ಮಾತ್ರ ನಿಲ್ಲಿಸ್ಲಿಲ್ಲ. ಅವನು ಮುಂದೆ ಬರ್ತಾನೆ ಇದ್ದ. ಸೊ ಆದಿರಾ ತಕ್ಷಣ ಹಿಂದೆ ಸರ್ದು ಕೇಳಿದ್ಲು, ಈ ಮನುಷ್ಯನ್ಗೆ ಮೈಂಡ್ ಕೆಟ್ಟಿದ್ಯಾ? ಅವಳು ಅಕಾಡೆಮಿ ಕಡೆ ನೋಡಿದ್ಲು. ಮರುಕ್ಷಣ ಅವಳ ಕಣ್ಣುಗಳು ಇನ್ನೂ ದೊಡ್ಡದಾದ್ವು.
ಅವಳು ತನ್ನ ಹಾರ್ಟ್ ಬೀಟ್ನ ಅಲ್ಲೇ ಮರೆತು ಹೋಗಿರೋದನ್ನ ರಿಯಲೈಸ್ ಮಾಡಿದ್ಲು. ಅಂಡ್ ಅವಳ ಬ್ರೀತ್ ತುಂಬಾನೇ ಡೀಪ್ ಆಯ್ತು. ಅವಳು ತುಂಬಾನೇ ಅರ್ಜೆಂಟ್ ಆಗಿ ಕೇಳಿದ್ಲು, ಜಸ್ಟ್ 2 ಮಿನಿಟ್ಸ್ ವೇಟ್ ಮಾಡಿ. ನೀವು ಬುಲ್ಡೋಸರ್ ಮೂವ್ ಮಾಡಬೇಕು ಅಂದ್ರೆ ಮಾಡಬಹುದು, ಬಟ್ ನನಗೆ 2 ನಿಮಿಷ ಟೈಮ್ ಕೊಡಿ. ಬುಲ್ಡೋಸರ್ ಡ್ರೈವರ್ ತಕ್ಷಣ ಅಂದ, ನನ್ಗೀಗ ಸ್ಟಾಪ್ ಮಾಡೋಕ್ಕಾಗಲ್ಲ. ಆದಿರಾ ಫುಲ್ ಆಂಗರ್ನಲ್ಲಿ ಕಿರ್ಚಿದ್ಲು, ಹೇಯ್, ನನ್ ಮಗು ಒಳಗಿದಾಳೆ, ನೀವು ಈ ರೀತಿ ಬುಲ್ಡೋಸರ್ ಹೇಗ್ ರನ್ ಮಾಡ್ತೀರಾ? ಅಲ್ಲೇ ನಿಲ್ಸಿ, ಇಲ್ದಿದ್ರೆ ನಾನ್ ನಿಮ್ಗೆ ಸತ್ಯ ಹೇಳ್ತಿದ್ದೀನಿ, ನಾನ್ ನಿಮ್ಮನ್ನ ಸುಮ್ಮನೆ ಬಿಡಲ್ಲ. ನಿಮ್ಗೆ ಪೊಲೀಸ್ ಅಂದ್ರೆ ಫಿಯರ್ ಇದೆಯೋ ಇಲ್ವೋ? ವೇಟ್ ಮಾಡಿ, ನಾನು ಈಗಲೇ ಅವರಿಗೆ ಕಾಲ್ ಮಾಡ್ತೀನಿ. ಹೀಗೆ ಹೇಳ್ತಾ ಅವಳು ಫಾಸ್ಟ್ ಆಗಿ ಒಳಗೋಡಿದ್ಲು. ಅವಳು ಫಸ್ಟ್ ಮುದಿಕಾಳನ್ನ ಸೇವ್ ಮಾಡ್ಬೇಕಿತ್ತು. ಅವಳು ಬೇಗನೆ ಮಗುವನ್ನ ತನ್ನ ಮಡ್ಲಲ್ಲಿ ಎತ್ಕೊಂಡು ತನ್ನ ಫೋನ್ ಜೊತೆ ಕೆಳಗ್ ಬಂದ್ಲು. ಅವಳು ಕೆಳಗ್ ಬಂದ ತಕ್ಷಣ ಬುಲ್ಡೋಸರ್ ಡ್ರೈವರ್ ಬುಲ್ಡೋಸರ್ ಸ್ಟಾರ್ಟ್ ಮಾಡ್ದ. ಅಂಡ್ ಆದಿರಾ ಡ್ಯಾನ್ಸ್ ಅಕಾಡೆಮಿ ಕಂಪ್ಲೀಟ್ ಆಗಿ ನೆಲಸಮ ಆಯಿತು. ಆದಿರಾ ಪೂರ್ತಿ ಡೆವಾಸ್ಟೇಟೆಡ್ ಆಗ್ಬಿಟ್ಟಿದ್ಲು. ಹೃದಿಕಾನ ತರೋಕೆ ಅವಳು ಏನಾದ್ರೂ ಮೇಲಕ್ಕೆ ಹೋಗಿದ್ರೆ ಅವಳ ಹಾರ್ಟ್ ಪೀಸ್ ಕಳ್ದೋಗ್ತಿತ್ತು. ಅದ್ರ ಬಗ್ಗೆ ಥಿಂಕ್ ಮಾಡಿದ್ರೇನೆ ಅವಳಿಗೆ ತುಂಬಾನೇ ಫ್ರಸ್ಟ್ರೇಷನ್ಸ್ ಆಗ್ತಿತ್ತು. ಬುಲ್ಡೋಸರ್ ಓಡಿಸಿದ ವ್ಯಕ್ತಿಯನ್ನ ನೋಡಿ ಅವಳು ಕೋಪದಿಂದ ಅವನ ಹತ್ರ ಓಡ್ ಬಂದ್ಲು. ಅಷ್ಟರಲ್ಲಿ ಆ ಪರ್ಸನ್ ಫೋನ್ ರಿಂಗ್ ಆಯ್ತು. ಅವನ್ ತಕ್ಷಣ ಕಾಲ್ ಅಟೆಂಡ್ ಮಾಡಿ ಅಂದ, ಎಸ್ ಬಾಸ್, ನಾನು ನಿಮ್ ಕೆಲಸ ಕಂಪ್ಲೀಟ್ ಮಾಡಿದ್ದೀನಿ. ಮರುಕ್ಷಣನೇ ಆದಿರಾ ಅವನ ಕೈಯಿಂದ ಫೋನ್ ಕಸ್ಕೊಂಡು ಫುಲ್ ಆಂಗರ್ನಲ್ಲಿ ಕಿರ್ಚಿದ್ಲು, ನೀನ್ ಏನಾದ್ರೂ ಸ್ವಲ್ಪನಾದ್ರೂ ಗಡ್ಸಿದ್ರೆ ನನ್ ಮುಂದೆ ಬಾ, ಆಮೇಲೆ ನಾನು ಈ ಬುಲ್ಡೋಸರ್ನ ಹೇಗ್ ಹ್ಯಾಂಡಲ್ ಮಾಡ್ಬೇಕಂತ ತೋರಿಸ್ಕೊಡ್ತೀನಿ. ನೀನ್ ಎಷ್ಟೇ ರಿಚ್ ಬಾಯ್ ಆಗಿರ್ಬೋದು, ಬಟ್ ನೀನ್ ಮಾಡಿದ್ದು ಸ್ವಲ್ಪನೂ ಸರಿ ಇಲ್ಲ. ನೀನ್ ಇದಕ್ಕೋಸ್ಕರ ರಿಗ್ರೆಟ್ ಮಾಡ್ತೀಯಾ? ನೀನ್ ಯಾರೇ ಆಗಿರ್ಲಿ, ಧೈರ್ಯ ಇದ್ರೆ ನನ್ ಮುಂದೆ ಬಂದ್ ನಿಲ್ಲು. ಅವಳು ಇನ್ನೂ ಮಾತಾಡ್ತಾನೆ ಇದ್ಲು. ಅವಳ ಕಣ್ಣುಗಳು ಸಡನ್ ಆಗಿ ರುದ್ರ ರಾಜವಂಶಿ ಕಡೆಗೆ ಹೋದ್ವು. ಅವನು ಫೋನ್ನಲ್ಲಿ ಮಾತಾಡ್ತಾ ಅವಳ ಕಡೆಗೆ ನಡ್ಕೊಂಡು ಬರ್ತಿದ್ದ. ಅವನೊಂದ್ ಕೈಯಲ್ಲಿ ಫೋನ್ ಹಿಡ್ದಿದ್ರೆ ಇನ್ನೊಂದು ಕೈ ಜೇಬಲ್ಲಿ ಇತ್ತು. ಆಗ್ಲೇ ಫೋನ್ನಿಂದ ಒಂದು ವಾಯ್ಸ್ ಬಂತು, ನೀನ್ ಕಾಲ್ ಮಾಡಿದ್ಮೇಲೆ ನಾನು ಬರ್ದೇ ಇರೋಕೆ ಪಾಸಿಬಲ್ ಇದೆಯಾ ಮಿಸ್ ಆದಿರಾ? ನೀನ್ ಕರೆ ಮಾಡಿದ್ಯಾ ಅಂಡ್ ನಾನ್ ಬಂದಿದ್ದೀನಿ. ರುದ್ರ ಈಗ ಅವಳ ಹತ್ರ ಬಂದು ಕಾಲ್ ಡಿಸ್ಕನೆಕ್ಟ್ ಮಾಡಿ ಫೋನನ್ನ ಮತ್ತೆ ತನ್ನ ಪಾಕೆಟ್ ಒಳಗೆ ಇಟ್ಕೊಂಡ. ಆದಿರಾ ಹಾರ್ಟ್ ಬೀಟ್ ಒಂದ್ ಕ್ಷಣ ನಿಂತು ಹೋದ ಹಾಗಾಯ್ತು. ಈಗ ಇದನ್ನೆಲ್ಲ ಮಾಡಿರೋದು ಯಾರು ಅಂತ ಅವಳಿಗೆ ಕ್ಲಿಯರ್ ಆಗಿ ಅರ್ಥ ಆಯ್ತು. ಅದು ಬೇರೆ ಯಾರು ಅಲ್ಲ, ಸಾಕ್ಷಾತ್ ರುದ್ರ ರಾಜವಂಶಿ. ಅವಳು ಫುಲ್ ಶಾಕ್ ಇಂದ ಕೇಳಿದ್ಲು, ಇದನ್ನೆಲ್ಲ ನೀನೇ ಮಾಡಿದ್ಯಾ? ರುದ್ರ ತನ್ನ ಎದುರಿಗಿರೋ ಆ ಡ್ಯಾನ್ಸ್ ಅಕಾಡೆಮಿ ಬಿಲ್ಡಿಂಗ್ ಅನ್ನ ನೋಡ್ದ. ಅದು ಕಂಪ್ಲೀಟ್ ಆಗಿ ಮಣ್ಪಾಲಾಗಿತ್ತು. ಅವನು ಒಂದು ವಕ್ರವಾದ ಸ್ಮೈಲ್ ಕೊಟ್ಟು ಅಂದ, ಹೌದು, ನನಗಂತೂ ಇದು ತುಂಬಾನೇ ಇಷ್ಟ ಆಯ್ತು. ಯಾಕೆ, ನಿನ್ಗಿಷ್ಟ ಆಗ್ಲಿಲ್ವಾ? ಅವನು ಇನ್ನೂ ಮಾತಾಡ್ತಾನೆ ಇದ್ದ. ಸಡನ್ ಆಗಿ ಹೃದಿಕಾ ಜೋರಾಗಳಕ್ಕೆ ಸ್ಟಾರ್ಟ್ ಮಾಡಿದ್ಲು. ಆದಿರಾ ಕಣ್ಣಲ್ಲಿ ಕಣ್ಣೀರ್ ತುಂಬಿಕೊಂಡಿದ್ವು. ರುದ್ರ ಇವತ್ತು ನಾಶ ಮಾಡಿದ್ದು ಬರೀ ಅವಳ ನೃತ್ಯ ಅಕಾಡೆಮಿನ ಮಾತ್ರ ಅಲ್ಲ, ಅವಳ ಲೈಫ್ ಲಾಂಗ್ ಡ್ರೀಮ್ನ. ಅವಳು ಅಳ್ತಿದ್ದ ಹೃದಿಕಾ ಕಡೆ ನೋಡಿದ್ಲು. ಹೃದಿಕಾ ಕೂಡ ಅವಳಿಗಿದೆಲ್ಲ ಇಷ್ಟ ಆಗ್ತಿಲ್ಲ ಅಂತ ಹೇಳ್ತಿರೋ ತರ ಅನ್ನಿಸ್ತಾ ಇತ್ತು. ರುದ್ರ ಆದಿರಾ ಕಡೆ ನೋಡಿ ಅಂದ, ನೀನು ನನ್ನ ದೃಷ್ಟಿಯಲ್ಲಿ ಜಸ್ಟ್ ಒಂದ್ ಕೀಟ ಅಂತ ಆಲ್ರೆಡಿ ನಿನ್ಗೆ ಹೇಳಿದ್ದೆ. ನಿನ್ನನ್ನ ನನ್ನ ಫುಟ್ವೇರ್ ಕೆಳಗಡೆ ಹಾಕಿ ತುಳಿಯೋಕೆ ನನ್ಗೆ 1 ಸೆಕೆಂಡ್ ಕೂಡ ಬೇಕಾಗಿಲ್ಲ. ಈಗ ನಾನ್ ನನ್ನ ಪ್ರಾಮಿಸ್ ಫುಲ್ಫಿಲ್ ಮಾಡಿದ್ದೀನಿ. ಅವನ್ ಮಾತಾಡುವಾಗ ಅವನ್ ಫೇಸ್ ಪೂರ್ತಿ ಆ ವಿಲನ್ ತರಹದ ಪೈಶಾಚಿಕ ಭಾವದಿಂದ ತುಂಬಿತ್ತು. ಅಂಡ್ ಆದಿರಾ ಕಣ್ಣುಗಳಲ್ಲಿ ಕಣ್ಣೀರ್ ಸುರಿತಿತ್ತು. ರುದ್ರ ಅವಳ ಮುಂದೆ ನಿಂತು ಆ ಡೆವಿಲ್ ತರಹದ ಸ್ಮೈಲ್ ಕೊಡ್ತಾ ಅವಳನ್ನೇ ನೋಡ್ತಿದ್ದ. ಅವನು ಅಲ್ಲಿಂದ ಹೋಗೋ ಮೊದಲು ಆದಿರಾ ಅಂದ್ಲು, ಇದನ್ನ ಮಾಡೋದ್ರಿಂದ ನಿನ್ಗೇನ್ ಸಿಕ್ತು ಮಿಸ್ಟರ್ ರುದ್ರ ರಾಜವಂಶಿ? ನೀನೇನ್ ಅಚೀವ್ ಮಾಡಿದ್ಯಾ? ನೀನ್ ಕೇವಲ ನನ್ನ ಶಾಪವನ್ನ ಮಾತ್ರ ಪಡ್ಕೊಂಡಿದ್ಯಾ? ಇವತ್ತು ನಿನ್ನಿಂದಾಗಿ ನನ್ನ ಹಾರ್ಟ್ ಬೀಟ್ ಅನ್ನೇ ಕಳ್ಕೊಳ್ಳೋವಷ್ಟು ಪೇನ್ ಅನುಭವಿಸ್ತಾ ಇದ್ದೀನಿ. ಒಂದು ದಿನ ನೀನ್ ಕೂಡ ಇದೇ ನೋವನ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂತ ನಾನ್ ನಿನ್ನನ್ನ ಶಪಿಸ್ತೀನಿ. ಇವತ್ತು ನೀನು ನನ್ಗೋಸ್ಕರ ಎಲ್ಲವನ್ನ ಪೀಸ್ ಮಾಡಿದ್ಯಾ ಅಲ್ವಾ? ಹಾಗಾಗಿ ಒಂದಿನ ನೀನ್ ಕೂಡ ಇದೇ ತರ ಯಾರಿಗಾದ್ರೂ ಅಳ್ತೀಯ. ನನ್ನ ಈ ಡ್ರೀಮ್ ಹೇಗೆ ಬ್ರೇಕ್ ಆಯ್ತೋ ಹಾಗೆ ನಿನ್ ಹಾರ್ಟ್ ಕೂಡ ಬ್ರೇಕ್ ಆಗೋ ದಿನ ಬಂದೇ ಬರುತ್ತೆ. ಅಂಡ್ ಅದು ತುಂಬಾನೇ ಸಿವಿಯರ್ ಆಗಿ ಬ್ರೇಕ್ ಆಗುತ್ತೆ. ಆ ಟೈಮ್ನಲ್ಲಿ ಏನಾದ್ರೂ ನಾನ್ ನಿನ್ ಜೊತೆ ಇದ್ರೆ ನಿನ್ನನ್ನ ನೋಡಿ ನಗ್ತೀನಿ. ಅಂಡ್ ಆಗ ಯಾರಾದ್ರೂ ನಿನ್ ಗಾಯಕ್ಕೆ ಉಪ್ಪು ಸವರಿದ್ರೆ ಹೇಗನ್ಸುತ್ತೆ ಅಂತ ನಿನಗ್ ರಿಯಲೈಸ್ ಆಗುತ್ತೆ.
ಇದನ್ ಕೇಳಿದ ರುದ್ರನ ಫೇಸ್ ನಲ್ಲಿ ಮತ್ತೆ ಒಂದು ಮೋಸದ ನಗು ಕಾಣಿಸ್ಕೊಂತು. ಅವನ್ ತಕ್ಷಣ ಅಂದ, ನಿನ್ ಶಾಪ ನಿನ್ ಹತ್ರನೇ ಇಟ್ಕೋ, ನೀನಗ್ ಬೇಕಾದ್ರೆ ಅದನ್ನ ಯೂಸ್ ಮಾಡ್ಕೋ. ರುದ್ರ ರಾಜವಂಶಿಗೆ ಯಾವುದೇ ಬ್ಲೆಸ್ಸಿಂಗ್ಸ್ ಅಥವಾ ಶಾಪಗಳು ಬೇಕಾಗಿಲ್ಲ, ಅಂಡ್ ಅವನಿಗದು ಮ್ಯಾಟರ್ ಕೂಡ ಆಗಲ್ಲ. ರುದ್ರ ರಾಜವಂಶಿ ತನ್ನನ್ನ ತಾನು ನಂಬ್ತಾನೆ, ಅಂಡ್ ಅವನಿಗೆ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ಚೆನ್ನಾಗಿ ಗೊತ್ತಿದೆ. ಅಂಡ್ ರುದ್ರ ರಾಜವಂಶಿಗೆ ಟೈಮ್ ಅಂಡ್ ಲಕ್ ಅನ್ನೋ ಯಾವುದೇ ಮೂಮೆಂಟ್ ನಲ್ಲಿ ಚೇಂಜ್ ಮಾಡೋ ಧೈರ್ಯ ಇದೆ. ಅವನ ಓನ್ ಲೈಫ್ ಅಂಡ್ ಬೇರೆಯವ್ರ ಲೈಫ್ ಕೂಡ. ಅವನು ಇದನ್ನ ಹೇಳ್ತಾ ಆದಿರಾಳನ್ನ ತುಂಬಾನೇ ಸೀರಿಯಸ್ ಆಗಿ ನೋಡ್ದ. ಆದಿರಾ ಇನ್ನು ತನ್ನ ಅಕಾಡೆಮಿ ಕಡೆಗೆ ನೋಡ್ತಿದ್ಲು. ರುದಿಕಾ ಮತ್ತೆ ಅಳೋಕೆ ಸ್ಟಾರ್ಟ್ ಮಾಡಿದಾಗ ಅವಳು ಮಗುವನ್ನ ಮತ್ತೊಮ್ಮೆ ತನ್ನ ಎದೆಗೆ ಹಗ್ ಮಾಡ್ಕೊಂಡ್ಲು. ಅವಳು ಮಗುವನ್ನ ಸೈಲೆಂಟ್ ಮಾಡೋಕೆ ಟ್ರೈ ಮಾಡಿದ್ಲು. ಡೋಂಟ್ ವರಿ ಕಂದ, ನಿನ್ಗೇನು ಆಗಲ್ಲ, ನಾನ್ ನಿನ್ ಜೊತೆ ಇದ್ದೀನಿ. ಏನೇ ಆದ್ರೂ ನನ್ನಲ್ಲಿರೋ ಪ್ರತಿಯೊಂದು ನೀನೆ. ಬಟ್ ನಾನ್ ನಿನ್ನ ಎಲ್ಲಿ ಕರ್ಕೊಂಡು ಹೋಗ್ತೀನಂತ ನನ್ಗೆ ಗೊತ್ತಿಲ್ಲ. ಸಾರಿ ಕಂದಮ್ಮ, ನಿನ್ನನ್ನ ನನ್ನಿಂದಾಗಿ ತುಂಬಾನೇ ಸಫರ್ ಮಾಡಿಸ್ತಿದ್ದೀನಿ. ಅವಳು ತನ್ನ ಸೆಂಟೆನ್ಸ್ ಕಂಪ್ಲೀಟ್ ಮಾಡೋ ಮೊದ್ಲೇ ರುದ್ರ ಅಂದ, ನನ್ನ ಹತ್ರ ಒಂದು ಐಡಿಯಾ ಇದೆ. ನಿನಗ್ ಬೇಕಂದ್ರೆ ನಾನು ಅದನ್ನ ಕೊಡಬಲ್ಲೆ. ಐ ಮೀನ್, ನಿನಗ್ ಕೊಡೋಕೆ ವರ್ತಿರೋದು ನನ್ನ ಹತ್ರ ಏನೂ ಇಲ್ಲ. ಬಟ್ ನಾನ್ ನಿನ್ಗೆ ಒಂದು ಸಜೆಷನ್ ನೀಡಬಲ್ಲೆ. ನಿನ್ಗೆ ಯಾರಾದ್ರೂ ಒಬ್ರು ಫ್ರೆಂಡ್ ಇರ್ಬೇಕಲ್ವಾ? ಅಂದ್ರೆ ನೀನ್ ಇಷ್ಟು ದೊಡ್ಡ ಸಿಟಿಯಲ್ಲಿ ಒಬ್ಳೇ ಇರ್ತೀಯ. ಸೊ ನಿನ್ನವರು ಅಂತ ಕರೆಯೋಕೆ ಯಾರಾದ್ರೂ ಇರ್ಲೇಬೇಕು. ಒಬ್ಬ ಫ್ರೆಂಡ್ ಅಥವಾ ಬಾಯ್ ಫ್ರೆಂಡ್. ನೀನು ಒಂದ್ ಕೆಲ್ಸ ಮಾಡ್ಬಹುದು, ಅವ್ರ ಮನೆಗೆ ಹೋಗಿ ಅಲ್ಲೇ ಇರು. ಇಲ್ದಿದ್ರೆ ನಿನ್ಗೆ ಗೊತ್ತೇ ಇದೆ, ಇದು ಮೈಸೂರ್ ಅಂತ. ಅಂಡ್ ಗರ್ಲ್ಸ್ ಮಿಡ್ ನೈಟ್ ಹೊತ್ತು ಈ ತರ ರೋಡ್ ಮೇಲೆ ಇರೋದು ಸೇಫ್ ಅಲ್ಲ. ಅಂಡ್ ನಿನ್ ಜೊತೆ ಈ ವೃದಿಕಾ ಬೇರೆ ಇದ್ದಾಳೆ. ಹೀಗೆ ಹೇಳ್ತಾ ಅವನು ಒಂದು ಸಾರಿ ವೃದಿಕಾ ಕಡೆ ನೋಡ್ದ. ಅವನ್ ಮಾತುಗಳನ್ನ ಕೇಳಿದ ಆದಿರಾ ಅವನನ್ನೇ ದಿಟ್ಟಿಸಿ ನೋಡಿದ್ಲು. ಅಂಡ್ ರುದ್ರ ತನ್ನ ಫೇಸ್ ನಲ್ಲಿ ಆ ಪೈಶಾಚಿಕ ಸ್ಮೈಲ್ ಜೊತೆ ಅಲ್ಲಿಂದ ಹೊರಟೋದ. ಆದ್ರೆ ಅವನು ಹೋಗುವಾಗ ಆದಿರಾಳಿಗೆ ಒಂದು ಐಡಿಯಾ ಕೊಟ್ಟು ಪುಣ್ಯ ಕಟ್ಕೊಂಡಿದ್ದ. ಅವಳ ಫ್ರೆಂಡ್ ಅಂದ್ರೆ ಅನಿಕಾ ಬಗ್ಗೆ ಅವಳಿಗೆ ಒಂದು ಥಾಟ್ ಬಂತು. ಅವಳು ತಕ್ಷಣ ತನ್ನ ಫೋನ್ ತಗೊಂಡು ಅನಿಕಾಗೆ ಕಾಲ್ ಮಾಡಿದ್ಲು. ಅಷ್ಟರಲ್ಲಿ ಅನಿಕಾ ಬೆಡ್ ಮೇಲೆ ಚೆನ್ನಾಗಿ ನಿದ್ರೆ ಮಾಡ್ತಿದ್ಲು. ಅವಳು ಫೋನ್ ರಿಂಗ್ ಆದ ತಕ್ಷಣ ಅವಳು ಆತ್ರದಿಂದ ಎದ್ದು ಫಾಸ್ಟ್ ಆಗಿ ಫೋನ್ ಇಟ್ಕೊಂಡ್ಲು. ಆದಿರಾ ಕಾಲ್ ಮಾಡಿರೋದನ್ನ ನೋಡಿ ಅವಳು ಫುಲ್ಲು ಭಯದಿಂದ ಅಂದ್ಲು, ಮಿಡ್ ನೈಟ್ ಹೊತ್ತು ಅವಳು ನನ್ಗೇನ್ ಹೇಳ್ತಾಳೆ? ನಾನು ರುದ್ರ ರಾಜವಂಶಿ ಸಿಸ್ಟರ್ ಅಂತ ಅವಳಿಗೆ ಗೊತ್ತಾಗ್ಬಿಡ್ತಾ? ಅವಳು ನನ್ನ ಜೊತೆಗಿರೋ ಫ್ರೆಂಡ್ಶಿಪ್ಗೆ ಬ್ರೇಕ್ ಕೊಡೋಕೆ ಕಾಲ್ ಮಾಡಿದಾಳ. ಬಟ್ ನಾನು ಅವಳಿಗೆ ನನ್ನಿಂದ ದೂರ ಹೋಗಕ್ ಬಿಡಲ್ಲ, ಖಂಡಿತವಾಗಿನೂ ಇಲ್ಲ. ಒಂದು ಡೀಪ್ ಬ್ರೆತ್ ತಗೊಂಡು ಆಮೇಲೆ ಫಿಯರ್ ಇಂದಾನೆ ಕಾಲ್ ಅಟೆಂಡ್ ಮಾಡಿದ್ಲು. ಇನ್ನೊಂದ್ ಕಡೆಯಿಂದ ಆದಿರಾ ವಾಯ್ಸ್ ಕೇಳಿಸ್ತು, ಅನಿಕಾ ಅನಿಕಾ ನೀನ್ ಎಲ್ಲಿದ್ಯಾ? ಹೀಗೆ ಹೇಳುವಾಗ ಆದಿರಾ ಸ್ವಲ್ಪ ಅಳ್ತಿದ್ಲು. ಅಂಡ್ ಅನಿಕಾಗೆ ಅದು ಕ್ಲಿಯರ್ ಆಗಿ ಗೊತ್ತಾಯ್ತು. ಅವಳು ವಾಯ್ಸ್ ಕೇಳಿದ ತಕ್ಷಣ ಅನಿಕಾ ಕೇಳಿದ್ಲು, ಏನಾಯ್ತು ಆದಿರಾ, ನೀನು ಓಕೆ ಇದೆಯಾ? ಆದಿರಾ ಬಿಕ್ತಾ ಅಂದ್ಲು, ಪ್ಲೀಸ್ ಈಗಲೇ ಅಕಾಡೆಮಿ ಹತ್ರ ಬಾ, ನಾನು ಹೊರಗೆ ನಿಂತಿದ್ದೀನಿ, ದಯವಿಟ್ಟು ಬೇಗ ಬಾ, ನಾನು ನಿನ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ. ಅನಿಕಾ ತಕ್ಷಣ ಬೆಡ್ ಮೇಲಿಂದ ಎದ್ದು ಅಂದ್ಲು, ಬಟ್ ಇಷ್ಟು ಲೇಟ್ ಆಗಿ? ಅಂದ್ರೆ ಓಕೆ ಓಕೆ, ನಾನು ಈಗಲೇ ಬರ್ತೀನಿ, ಡೋಂಟ್ ವರಿ, ಅಳ್ಬೇಡ, ನಾನು ಈಗಲೇ ಬರ್ತಿದ್ದೀನಿ. ಅಷ್ಟು ಹೇಳಿ ಅವಳು ಫೋನ್ ಕಟ್ ಮಾಡಿ ತನ್ನ ಡ್ರೆಸ್ ಸರಿ ಮಾಡ್ಕೊಂಡು ತಕ್ಷಣ ರೂಮ್ನಿಂದ ಹೊರಟೋದ್ಲು. ರುದ್ರ ತನ್ನನ್ನ ನೋಡ್ಬಿಡ್ತಾನೋ ಅಥವಾ ಮ್ಯಾಟರ್ ಗೊತ್ತಾಗೋಗುತ್ತೋ ಅನ್ನೋ ಫಿಯರ್ ಅವಳಲ್ಲಿ ಇತ್ತು. ಆದ್ರೆ ಆದಿರಾಳನ್ನ ಒಬ್ಬಂಟಿಯಾಗಿ ಬಿಡೋಕೆ ಅವಳಿಗೆ ಆಗ್ಲಿಲ್ಲ. ಪಾರ್ಕಿಂಗ್ ಏರಿಯಾಕ್ಕೆ ಬಂದಾಗ ರುದ್ರನ ಕಾರ್ ಅಲ್ಲಿರ್ಲಿಲ್ಲ. ಅವಳು ರಿಲೀಫ್ ನಿಟ್ಟುಸಿರಿ ಬಿಟ್ಟು ಬೇಗನೆ ಇನ್ನೊಂದು ಕಾರ್ ಹತ್ತಿ ಅಲ್ಲಿಂದ ಹೊರಟ್ಲು. ಅಲ್ಲಿ ಡ್ರೈವರ್ ಇರ್ಲಿಲ್ಲ. ಸೊ ಅವಳು ಅಲೋನ್ ಆಗಿ ಕಾರ್ ಡ್ರೈವ್ ಮಾಡ್ತಿದ್ಲು. ಆದಿರಾ ಏನಾದ್ರೂ ಇದು ಯಾರ್ ಕಾರ್ ಅಂಡ್ ನಿನ್ಗೆ ಹೇಗೆ ಡ್ರೈವಿಂಗ್ ಗೊತ್ತು ಅಂತ ಕೇಳಿದ್ರೆ ಏನ್ ರಿಪ್ಲೈ ಕೊಡ್ಬೇಕಂತ ಅವಳಿಗೆ ಇಮ್ಯಾಜಿನ್ ಮಾಡೋಕ್ಕೂ ಆಗ್ತಿರ್ಲಿಲ್ಲ. ಸುಮಾರು 15-20 ನಿಮಿಷಗಳಲ್ಲಿ ಅನಿಕಾ ಆದಿರಾ ಡ್ಯಾನ್ಸ್ ಅಕಾಡೆಮಿ ಹತ್ರ ಬಂದ್ಲು. ಅವಳು ಅಲ್ಲಿಗೆ ಬಂದ ತಕ್ಷಣ ಅವಳ ಕಣ್ಗಳು ಫುಲ್ಲು ಶಾಕ್ ಇಂದ ಓಪನ್ ಆದ್ವು. ಅಕಾಡೆಮಿ ಕಂಪ್ಲೀಟ್ ಆಗಿ ಹೋಗಿತ್ತು. ಅಂಡ್ ಆದಿರಾ ಅವ್ರಿಗೆ ಒಂದು ಕಾರ್ನರ್ ನಲ್ಲಿ ಕೂತಿದ್ಲು. ರುದಿಕಾ ನಿದ್ದೆ ಮಾಡೋ ತರ ಅವಳು ತನ್ನ ಆರ್ಮ್ಸ್ ನಲ್ಲಿ ಮಗುವನ್ನ ತೂಗಾಡಿಸ್ತಿದ್ಲು. ರುದಿಕಾ ಆಲ್ಮೋಸ್ಟ್ ನಿದ್ದೆ ಮಾಡ್ತಿದ್ಲು. ಅನಿಕಾ ಅವಳ ಹತ್ರ ಓಡ್ ಬಂದು ಕೇಳಿದ್ಲು, ವಾಟ್ ಈಸ್ ದಿಸ್, ಇದೆಲ್ಲ ಏನು?
ಆದಿರಾ ತಕ್ಷಣ ಸನ್ನೆ ಮಾಡಿ ಮೌನವಾಗಿರೋಕೆ ಸಜೆಸ್ಟ್ ಮಾಡಿದ್ಲು. ಅನಿಕಾ ತಕ್ಷಣ ಸೈಲೆಂಟ್ ಆದ್ಲು. ಆದಿರಾ ಸ್ವಲ್ಪ ಹೊತ್ತು ರುದಿಕಾಳನ್ನೇ ನೋಡ್ತಿದ್ಲು. ರುದಿಕಾ ಡೀಪ್ ಸ್ಲೀಪ್ಗೆ ಜಾರಿದಾಳೆ ಅಂತ ಕನ್ಫರ್ಮ್ ಆದ್ಮೇಲೆ ಅವಳು ಅನಿಕಾಳನ್ನ ನೋಡಿ ಕೇಳಿದ್ಲು, ನಿಮ್ ಮನೇಲಿ ನನ್ಗೆ ಸ್ಟೇ ಮಾಡೋಕೆ ಒಂದು ಪ್ಲೇಸ್ ಕೊಡೋಕ್ಕಾಗುತ್ತಾ? ನಾನು ಬೇರೆ ಏನಾದರೂ ಅರೇಂಜ್ ಮಾಡೋವರೆಗೆ ಜಸ್ಟ್ 1 or 2 days ಮಾತ್ರ ಪ್ಲೀಸ್. ಇದನ್ನ ಕೇಳಿದ್ಮೇಲೆ ಅನಿಕಾ ಫುಲ್ ಥಿಂಕಿಂಗ್ ನಲ್ಲಿ ಮುಳುಗೋದ್ಲು. ಆದಿರಾಳಿಗೆ ತನ್ನ ಹಾರ್ಟ್ ನಲ್ಲಿ ಪ್ಲೇಸ್ ಕೊಡ್ಬೋದಿತ್ತು, ಬಟ್ ಮನೇಲಿರೋಕೆ ಪರ್ಮಿಷನ್ ಕೊಡೋದು ಅಂದ್ರೆ ಆದಿರಾಳನ್ನ ರುದ್ರನೆದುರು ತಂದು ನಿಲ್ಸೋ ಹಾಗೆ. ಈ ಇಬ್ರು ಫೈರ್ ಅಂಡ್ ಪೆಟ್ರೋಲ್ ತರ. ಅವ್ರು ಸ್ವಲ್ಪ ಕನೆಕ್ಟ್ ಆದ್ರೂ ಸಾಕು, ದೊಡ್ಡ ಬ್ಲಾಸ್ಟ್ ಆಗೋದಂತೂ ಗ್ಯಾರಂಟಿ. ಅವಳು ಆಳವಾದ ಥಿಂಕಿಂಗ್ ನಲ್ಲಿ ಮುಳುಗಿರೋದನ್ನ ನೋಡಿ ಆದಿರಾ ಮತ್ತೆ ಅಂದ್ಲು, ಇದು ನಿನ್ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ ಅಂತ ನನಗೆ ಗೊತ್ತು ಅನಿಕಾ. ನಿಮ್ಮ ಮನೇಲಿ ಎಲ್ಲರೂ ಇರ್ತಾರೆ, ಬಟ್ ಪ್ಲೀಸ್ ನನ್ನನ್ನು ಅರ್ಥ ಮಾಡ್ಕೊ. ದಯವಿಟ್ಟು ನನಗೆ ಹೆಲ್ಪ್ ಮಾಡು. ಯಾಕಂದ್ರೆ ಈಗ ನನಗೆ ಬೇರೆ ಯಾವುದೇ ದಾರಿ ಇಲ್ಲ. ನಾನು ಎಲ್ಲವನ್ನ ಕಳ್ಕೊಂಡಿದ್ದೀನಿ ಸದ್ಯಕ್ಕೆ. ಅವಳು ತನ್ನ ಸೆಂಟೆನ್ಸ್ ಕಂಪ್ಲೀಟ್ ಮಾಡೋ ಮೊದಲೇ ಅನಿಕಾ ಅವಳ ಶೋಲ್ಡರ್ ಮೇಲೆ ಕೈ ಇಟ್ಟು ಅಂದ್ಲು, ಏನು ಮುಗ್ದಿಲ್ಲ ಆದಿರಾ, ಡೋಂಟ್ ವರಿ, ನಾನು ಇಲ್ಲಿದ್ದೀನಿ ಅಲ್ವಾ, ನನ್ನ ಜೊತೆ ಬಾ. ನಾನು ನಿನ್ನನ್ನು ಮನೆ ಕರ್ಕೊಂಡು ಹೋಗ್ತೀನಿ ಆ್ಯಂಡ್ ನೀನು ಎಷ್ಟು ದಿನ ಬೇಕಾದರೂ ಅಲ್ಲೇ ಇರಬಹುದು. ಅವಳ ಮಾತುಗಳಿಗೆ ಆದಿರಾ ಒಂದು ಸಣ್ಣ ಸ್ಮೈಲ್ ಕೊಟ್ಲು. ಅನಿಕಾ ತನ್ನಷ್ಟಕ್ಕೆ ತಾನೇ ಹೇಳ್ಕೊಂಡ್ಲು, ನನ್ನ ಬ್ರದರ್ ಇವತ್ತು ಆದಿರಾ ಜೊತೆ ಫೋನಲ್ಲಿ ಮಾತಾಡುವಾಗ ತುಂಬಾನೇ ಸಾಫ್ಟ್ ಆಗಿದ್ದ. ಬಹುಶಃ ನಾನು ಅವನಿಗೆ ಸಿಚುವೇಶನ್ ಎಕ್ಸ್ಪ್ಲೈನ್ ಮಾಡಿದ್ರೆ ಅಥವಾ ಆದಿರಾ ಪ್ರಾಬ್ಲಮ್ ಬಗ್ಗೆ ಹೇಳಿದ್ರೆ ಅವ್ನು ಕೋಪ ಮಾಡ್ಕೊಳ್ದೆ ಅವಳನ್ನ ಮನೇಲಿರೋಕ್ ಬಿಡಬಹುದು. ಅಟ್ಲೀಸ್ಟ್ ನಾನೊಂದು ಸಾರಿ ಟ್ರೈ ಮಾಡಬೇಕು ಅಂತ ತನ್ನನ್ನು ತಾನು ಸಮಾಧಾನ ಪಡಿಸ್ಕೊಳ್ಳೋಕೆ ಟ್ರೈ ಮಾಡಿದ್ಲು. ಆಗ ಆದಿರಾ ಕಣ್ಗಳು ಅನಿಕಾ ತಂದಿದ್ದ ಆ ಕಾರ್ ಮೇಲೆ ಬಿದ್ವು. ಅದು ತುಂಬಾನೇ ಲಕ್ಸುರಿ ಕಾರ್ ಆಗಿತ್ತು. ಅವಳು ಫುಲ್ಲು ಸರ್ಪ್ರೈಸ್ ಆಗಿ ಕೇಳಿದ್ಲು, ಇದು ಯಾರ ಕಾರ್ ಅನಿಕಾ? ಐ ಮೀನ್ ಇಷ್ಟು ಬಿಗ್ ಅಂಡ್ ಎಕ್ಸ್ಪೆನ್ಸಿವ್ ಕಾರ್? ಅವಳು ಈ ಕ್ವೆಶನ್ ಕೇಳಿ ಅನಿಕಾ ಮುಖ ತಗ್ಸಿದ್ಲು. ಆದಿರಾ ಮತ್ತೆ ಫೋರ್ಸ್ ಮಾಡಿ ಕೇಳಿದ್ಲು, ಏನಾಯ್ತು ಹೇಳು ಅನಿಕಾ. ಅನಿಕಾ ತಲೆ ಎತ್ತಿ ಅವಳನ್ನ ನೋಡ್ತಾ ಅಂದ್ಲು, ಸಾರಿ ಆದಿರಾ, ಇದನ್ನ ಕೇಳಿದ್ಮೇಲೆ ನೀನು ನನ್ನ ಮೇಲೆ ಕೋಪ ಮಾಡ್ಕೊಳ್ತೀಯ ಅಂತ ನನಗೆ ಗೊತ್ತು, ಬಟ್ ಪ್ಲೀಸ್ ನನ್ನನ್ನು ನಂಬು, ನನಗೆ ಬೇರೆ ಯಾವುದೇ ದಾರಿ ಇರಲಿಲ್ಲ. ಅದನ್ನು ಕೇಳ್ತಿದ್ದ ಹಾಗೆ ಆದಿರಾ ಫೇಸ್ನಲ್ಲಿ ತುಂಬಾನೇ ಕನ್ಫ್ಯೂಷನ್ ಇತ್ತು. ಆ್ಯಂಡ್ ಅನಿಕಾ ಸತ್ಯ ಹೇಳಿದ್ಮೇಲೆ ಅವಳ ಕಣ್ಣಲ್ಲಿ ನೀರು ಸುರಿಯೋಕೆ ಸ್ಟಾರ್ಟ್ ಆಯಿತು. ಅವಳ ಡ್ಯಾನ್ಸ್ ಅಕಾಡೆಮಿ ಆಲ್ರೆಡಿ ಡೆಸ್ಟ್ರಾಯ್ ಆಗಿತ್ತು. ಅದ್ರ ಜೊತೆಗೆ ಈಗ ಅವಳ ನಂಬಿಕೆ ಕೂಡ ಕಂಪ್ಲೀಟ್ ಆಗಿ ನಾಶವಾಗಿತ್ತು. ಅವಳು ಅನಿಕಾನ ತುಂಬಾನೇ ಟ್ರಸ್ಟ್ ಮಾಡಿದ್ಲು, ಬಟ್ ಅನಿಕಾ ಹೇಳಿರೋ ಈ ಸುಳ್ಳುಗಳು ಅವಳ ಹಾರ್ಟ್ ಬ್ರೇಕ್ ಮಾಡಿದ್ವು. ಅವಳನ್ನ ನೋಡ್ದೇನೆ ಆದಿರಾ ಅಂದ್ಲು, ಇಲ್ಲಿಂದ ಹೋಗು ಅನಿಕಾ, ನನಗೆ ನೀನ್ ಹೆಲ್ಪ್ ಏನು ಬೇಡ, ಜಸ್ಟ್ ಲಿವ್ ಮಿ ಅಲೋನ್. ಅನಿಕಾ ತಕ್ಷಣ ರಿಕ್ವೆಸ್ಟ್ ಮಾಡಿದ್ಲು, ಪ್ಲೀಸ್ ಪ್ಲೀಸ್ ಐ ಆಮ್ ಸಾರಿ ಆದಿರಾ, ಬಟ್ ನನ್ನನ್ನ ನಂಬು. ನಾನು ಇಷ್ಟು ದೊಡ್ಡ ರಿಚ್ ಫ್ಯಾಮಿಲಿಯಿಂದ ಬಂದಿದ್ದೀನಿ ಅಂತ ಮೊದಲೇ ಹೇಳಿದ್ರೆ ನೀನು ನನ್ನ ಫ್ರೆಂಡ್ ಆಗ್ತಿದ್ಯಾ? ಖಂಡಿತ ಇಲ್ಲ, ಬಟ್ ನನಗೆ ನಿನ್ನ ಫ್ರೆಂಡ್ಶಿಪ್ ಬೇಕಿತ್ತು, ಪ್ಲೀಸ್ ನನ್ನನ್ನು ಕ್ಷಮಿಸು. ಇದನ್ನ ಕೇಳಿದ್ಮೇಲೆ ಆದಿರಾ ಏನು ಮಾತಾಡಲಿಲ್ಲ. ಅವಳು ತುಂಬಾನೇ ಕನ್ಫ್ಯೂಸ್ ಆಗಿದ್ಲು. ಆದ್ರೆ ಅನಿಕಾ ಇನ್ನೂ ಅವಳಿಗೆ ಕಂಪ್ಲೀಟ್ ಸತ್ಯ ಹೇಳಿರಲಿಲ್ಲ. ಅವಳು ಜಸ್ಟ್ ತನ್ನೊಂದು ರಿಚ್ ಫ್ಯಾಮಿಲಿಗೆ ಸೇರಿದವಳು ಅಂತ ಮಾತ್ರ ಹೇಳಿದ್ಲು. ಅವರಿಗೆ ದೊಡ್ಡ ಬಿಸ್ನೆಸ್ ಇದೆ ಆ್ಯಂಡ್ ಅವ್ರು ತುಂಬಾನೇ ಶ್ರೀಮಂತರು ಅಂತ ಹೇಳಿದ್ಲು. ಆದರೆ ತನ್ನ ಫುಲ್ ನೇಮ್ ಅನಿಕಾ ರಾಜವಂಶಿ ಅನ್ನೋದನ್ನ ಅವಳು ರಿವೀಲ್ ಮಾಡಿರಲಿಲ್ಲ. ಆ ಅನಿಕಾ ರಾಜವಂಶಿ ಬೇರೆ ಯಾರು ಅಲ್ಲ, ರುದ್ರ ರಾಜವಂಶಿಯ ಓನ್ ಸಿಸ್ಟರ್. ಒಂದು ವೇಳೆ ಅವಳು ಈ ಸತ್ಯ ಹೇಳಿದ್ರೆ ತನ್ನ ಕಿಡ್ನಿಗಳೇ ಈ ಆದಿರಾ ಕೈಯಿಂದ ಹೊರಗೆ ಬರ್ತವೆ ಅಂತ ಅವಳು ಫೀಲ್ ಮಾಡಿದ್ಲು. ಆನಿಕಾ ರುದಿಕಾಳನ್ನ ನೋಡ್ತಾ ಅಂದ್ಲು, ಪ್ಲೀಸ್ ನನ್ನ ಜೊತೆ ಬಾ ಆದಿರಾ. ರುದಿಕಾಗೆ ಎಷ್ಟು ಅನ್ಕಂಫರ್ಟಬಲ್ ಆಗ್ತಿದೆ ಅಂತ ನೋಡು. ಅವಳಿಗೆ ರೆಸ್ಟ್ ಬೇಕು ಅಂಡ್ ಅವಳ ಹೆಲ್ತ್ ಎಷ್ಟು ಬ್ಯಾಡ್ ಆಗಿದೆ ಅಂತ ನಿನಗೆ ಗೊತ್ತಿದೆ. ದಯವಿಟ್ಟು ನನ್ನ ಜೊತೆ ನನ್ನ ಮನೆಗೆ ಬಾ. ಆದಿರಾ ಒಂದು ಡೀಪ್ ಬ್ರೆತ್ ತಗೊಂಡು ಹೇಳಿದ್ಲು, ಬಟ್ ಇದನ್ನ ನೆನ್ಪಿಟ್ಕೋ ಅನಿಕಾ, ನೀನು ನನಗೆ ಸರಿಯಾಗಿ ಮಾಡಲಿಲ್ಲ. ನೀನು ಒಳ್ಳೆಯವಳಂತ ನನಗೆ ಗೊತ್ತು, ಆದರೆ ಈ ರಿಚ್ ಪೀಪಲ್ನ ನಂಬೋ ಧೈರ್ಯ ನನಗೆ ಬಂತಂತ ನನಗೆ ಅರ್ಥ ಆಗ್ತಿಲ್ಲ. ಹೀಗೆ ಹೇಳ್ತಾ ಅವಳು ಸೈಲೆಂಟ್ ಆದ್ಲು. ಯಾಕಂದ್ರೆ ಅನಿಕಾಗೆ ಹರ್ಟ್ ಆಗೋ ತರಹ ಅವಳಿಗೆ ಏನನ್ನು ಹೇಳೋಕೆ ಇಷ್ಟ ಇರಲಿಲ್ಲ. ಅನಿಕಾ ಒಂದು ಸಣ್ಣ ಸ್ಮೈಲ್ ಕೊಟ್ಟು ಹೇಳಿದ್ಲು, ಎಲ್ಲಾ ರಿಚ್ ಪೀಪಲ್ ಒಂದೇ ತರ ಇರಲ್ಲ ಆದಿರಾ. ನನ್ನನ್ನ ನೋಡು,
ನಾನ್ ನಿನ್ಗೆ ಚೀಟರ್ ತರ ಅಥವಾ ಯಾರನ್ನಾದ್ರೂ ಯೂಸ್ ಮಾಡ್ಕೊಳ್ಳೋ ತರ ಕಾಣ್ತಿದೀನಾ? ಹೃದಿಕಾಳನ್ನ ನನ್ ಮಡ್ಲಲ್ಲಿ ಎತ್ಕೊಳ್ಳೋ ಮೊದ್ಲು ನಾನ್ ನಿನ್ನನ್ನ ಪರ್ಮಿಷನ್ ಕೇಳ್ತೀನಿ. ನಿಜ ಅಲ್ವಾ? ಹೀಗೆ ಹೇಳ್ತಾ ಅವಳು ಮುಖ ತಿರುಗಿಸ್ಕೊಂಡು ಅಂಡ್ ಆದಿರಾ ನಗೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅವಳು ಅನಿಕಾ ಕಾರ್ ಹತ್ತಿದ್ಲು ಅಂಡ್ ಅವರೆಲ್ಲ ರಾಜವಂಶಿ ಮ್ಯಾನ್ಸನ್ಗೆ ಹೋದ್ರು. ಸ್ವಲ್ಪ ಹೊತ್ತಿನ ನಂತರ ಕಾರ್ ರಾಜವಂಶಿ ಮ್ಯಾನ್ಷನ್ ಪಾರ್ಕಿಂಗ್ ಏರಿಯಾದಲ್ಲಿ ಬಂದ್ ನಿಂತು. ಅನಿಕಾ ಆದಿರಾ ಜೊತೆ ಕೆಳಗಿಳಿದ್ಲು. ಆದಿರಾ ಬರೋ ದಾರಿಯಲ್ಲಿ ಆ ರಾಜವಂಶಿ ಮ್ಯಾನ್ಷನ್ ಬೋರ್ಡ್ ಅನ್ನ ನೋಟಿಸ್ ಮಾಡಿರ್ಲಿಲ್ಲ. ಸೊ ಅದು ರಾಜವಂಶಿ ಮ್ಯಾನ್ಷನ್ ಅಂತ ಅವಳಿಗೆ ಗೊತ್ತಾಗ್ಲಿಲ್ಲ. ಮೈಸೂರಲ್ಲಿ ಎಷ್ಟೋ ರಾಜವಂಶಿ ಹೆಸರಿನ ಮನೆಗಳಿರಬಹುದು ಅನ್ಕೊಂಡ್ಲು. ಆದ್ರೆ ತನ್ನಿಂದ ಎಲ್ಲವನ್ನೂ ಕಸಿದುಕೊಂಡ ಆ ರುದ್ರ ರಾಜವಂಶಿಗೆ ಈ ಬಿಗ್ ಮ್ಯಾನ್ಷನ್ ಸೇರಿದೆ ಅಂತ ಅವಳಿಗೆ ಸ್ವಲ್ಪ ಕೂಡ ಐಡಿಯಾ ಇರ್ಲಿಲ್ಲ. ಅಷ್ಟ್ರಲ್ಲಿ ರುದ್ರ ತನ್ನ ರೂಮ್ ನಲ್ಲಿದ್ದ. ಫೋನ್ ನಲ್ಲಿ ಯಾರ ಜೊತೆನೋ ಮಾತಾಡ್ತಿದ್ದ. ಅನಿಕಾಳ ಕಾರ್ ರಾಜವಂಶಿ ಮ್ಯಾನ್ಷನ್ಗೆ ಬಂದಿದೆ ಅಂತ ಯಾರೋ ಅವನಿಗೆ ಇನ್ಫಾರ್ಮ್ ಮಾಡಿದ್ರು. ಅಂಡ್ ಅವನು ಯಾರನ್ನ ಈ ಮ್ಯಾನ್ಷನ್ಗೆ ತರಬೇಕು ಅನ್ಕೊಂಡಿದ್ನೋ ಆ ಪರ್ಸನ್ ಕೂಡ ಬಂದಿದ್ದಾಳೆ ಅನ್ನೋ ಮ್ಯಾಟರ್ ಅವನಿಗೆ ಗೊತ್ತಾಯ್ತು. ಈ ನ್ಯೂಸ್ ಕೇಳಿದ ತಕ್ಷಣ ರುದ್ರನ ಫೇಸ್ ನಲ್ಲಿ ಒಂದು ಡೆವಿಲಿಶ್ ಸ್ಮೈಲ್ ಬಂತು. ಅವನು ಫೋನ್ ಕಟ್ ಮಾಡಿ ಮುಖದಲ್ಲಿ ತುಂಬಾನೇ ಸೀರಿಯಸ್ ಎಕ್ಸ್ಪ್ರೆಷನ್ ಇಟ್ಕೊಂಡು ಅಂದ, ಹಾದಿರಾ, ರುದ್ರ ರಾಜವಂಶಿ ಯಾರ್ ಫ್ಯೂಚರ್ ಬೇಕಾದ್ರೂ ಯಾರ ಟೈಮ್ ಬೇಕಾದ್ರೂ ಚೇಂಜ್ ಮಾಡಬಲ್ಲ ಅಂತ ನಾನ್ ನಿನ್ಗೆ ಆಲ್ರೆಡಿ ಹೇಳಿದ್ದೆ. ಹಾಗಾದ್ರೆ ಈಗ ನಿನ್ನ ಈ ಎರಡು ವಸ್ತುಗಳು ನನ್ನ ಕೈಯಲ್ಲೇ ಇವೆ. ನೀನ್ ಹೇಗೆ ನನ್ನ ಪಪ್ಪೆಟ್ ಆಗ್ತೀಯಾ ಅಂತ ಜಸ್ಟ್ ಕಾದ್ ನೋಡು ಅಂತ ಹೇಳ್ತಾ ಅವನು ತುಂಬಾ ವಿಚಿತ್ರವಾಗಿ ನಗೋಕೆ ಸ್ಟಾರ್ಟ್ ಮಾಡ್ದ.